ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ನಡವಳಿಕೆಯಿಂದ ಭಯೋತ್ಪಾದನೆಗಳು ಜಾಸ್ತಿ ಆಗ್ತದವೆ. ವಕಫ್ ವಿಚಾರದಲ್ಲಿ ನಿಮ್ಮ ಜಮೀರ್ ಅಹಮದ್ ನ್ಯಾಯಾಲಯ ಅರಿಬಿಟ್ಟ. ಇಂಥರಿಂದ ತಾನೇ ಭಯೋತ್ಪಾದನೆಗಳು ಜಾಸ್ತಿ ಆಗ್ತದವೆ. ಬಜೆಟ್ನಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರವಾಸಕ್ಕೆ ಹೋದರೆ 30 ಲಕ್ಷ. ಅಂದರೆ ಹಿಂದೂಗಳಿಗೆ ನಿಮಗೆ ಓಟ್ ಹಾಕಿಲ್ವಾ? ಹಿಂದೂ ವಿರೋಧಿ ಸರ್ಕಾರನ ವಕಫ್ ಆಸ್ತಿ ರಕ್ಷಣೆ ಮಾಡೋಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀರಿ, ಅವರಿಗೆ ವಿಶೇಷವಾಗಿ ಸ್ಥಾನಮಾನಗಳು ಕೊಡ್ತೀರಿ. ಕಾಲೇಜುಗಳು ನಾನು ಹೇಳ್ತಿದ್ವಿ, ಶಿಕ್ಷಣವನ್ನು ಕೊಡ್ರಿ ಸಾಮೂಹಿಕವಾಗಿ ಎಲ್ಲರಿಗೂ ಒಟ್ಟಾಗಿ. ಅದರಾಗಿ ವಿಶೇಷವಾಗಿ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರು ಹೋಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಕ್ಕೆ ಪಾಕಿಸ್ತಾನದಲ್ಲಿ ನಿಮ್ಮನ್ನು ಹಾಡು ಹೊಗಳ್ತಾ ಇದ್ದಾವೆ. ಪಾಕಿಸ್ತಾನ ಮಾಧ್ಯಮಗಳು ನಿಮ್ಮನ್ನು ವೈಭವೀಕರಿಸ್ತಾ ಇದ್ದಾರೆ. ಇವತ್ತು ನಾವು ಒತ್ತಾಯ ಮಾಡ್ತೀವಿ, ನರೇಂದ್ರ ಮೋದಿಯವರಿಗೆ ಬದ್ಧತೆ ಇದೆ, ಇಚ್ಛಾಶಕ್ತಿ ಇದೆ. ಯಾವ ಭಯೋತ್ಪಾದಕರು, ಯಾವ ಉಗ್ರಗಾಮಿಗಳು ನಮ್ಮ 26 ಜನರನ್ನು ನರಮೇಧ ಮಾಡಿರಲ್ಲ, ನರೇಂದ್ರ ಮೋದಿಯವರು ಈಗಾಗಲೇ ಬದ್ಧತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ದೇಶಾಭಿಮಾನವನ್ನು ಮೆರೆತಾರೆ. ಅಂಥವ್ರನ್ನ ಹುಡುಕಿ ಹೊಡಿತಾರೆ. ಯಾರು ಅವರ ಉಗ್ರಗಾಮಿಗಳಿಗೆ ಸಂಬಂಧಿಕರು ಮನೆಗಳಿರ್ಬೋದು, ಅಥವಾ ಉಗ್ರಗಾಮಿಗಳು ವಾಸಿಸ್ತಕ್ಕಂಥ ಅವರ ತಾಣಗಳಿರ್ಬೋದು, ನಮ್ಮ ಯೋಧರು ಹುಡುಕಿ ಆ ಮನೆಗಳನ್ನು ಧ್ವಂಸ ಮಾಡಿದರೆ ಇಂಥ ಸಂದರ್ಭ ಯೋಧರನ್ನು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅವರು 26 ಜನ ತೆಗೆದ್ರೆ ನಮ್ಮವರು ಇಡೀ ಪಾಕಿಸ್ತಾನಕ್ಕೆ ಮನಸ್ಸು ಮಾಡಿ ನುಗ್ಗಿ 24 ಗಂಟೆ ಒಳಗಾಗಿ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರಬಾರ್ದು ಆ ರೀತಿ ಹೊಡೆದಾಕ್ತಾರೆ. ವಾದ್ರಾ ಸೋನಿಯಾ ಗಾಂಧಿ ಅಳಿಯ ರಾಜಕಾರಣಕ್ಕೋಸ್ಕರ, ಸ್ವಂತ ಚವಲಿಗೋಸ್ಕರ ಅಭದ್ರತೆ ಕಾಡ್ತಾ ಇದೆ ಅಂತ ಹೇಳ್ತಾರೆ. ನಾಚಿಕೆ ಅಲ್ಲವ? ಇಂಥದ್ದು ಸುಮ್ಮನೆ ಬಿಡಬೇಕಾ? ಇಂಥವ್ರಿಗೆ ಮೊದಲು ಗುಂಡಿಟ್ಟು ಹೊಡೆದಾಗ ಅಥವಾ ಕಾಂಗ್ರೆಸ್ಸಿನೊಬ್ಬ ಶಾಸಕ ನ್ಯಾಯಾಲಯಕ್ಕೆ ಅರಿಬಿಟ್ಟಾಗ ಅವರು ಪಕ್ಷ ಖಂಡಿಸಬೇಕಾಯಿತು. ಕಾಂಗ್ರೆಸ್ಸಿನ ಮುಖಂಡರುಗಳು ದ್ವಿಮುಖ ನೀತಿಯನ್ನು ಅನುಸರಿಸ್ತಿದ್ದಾರೆ. ನಿಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಿರಿ. ಒಂದು ಪಾಕಿಸ್ತಾನ ಪರನೋ ಒಂದು ಭಾರತ ಮಾತೆಯ ಮಕ್ಕಳ ಪರನೋ ಅಂತೇಳಿ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡಬೇಕಂತೇಳಿ ನಾನು ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ.